ನಿಮ್ಮ ಒಂದು ಮೊಬೈಲ್ ನೈಟ್ ಟೈಮ್ ಅಪ್ಡೇಟ್ ಆಗಿಬಿಟ್ಟು ನಿಮ್ಮ ಒಂದು ಡೈಲರ್ ಪ್ಯಾಡ್ ಸೆಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ನೀವು ಕಾಲ್ ರಿಸೀವ್ ಮಾಡೋದಕ್ಕೆ ಹೋದ್ರೆ ಆಪ್ಷನ್ನೇ ಬೇರೆ ರೀತಿ, ಮತ್ತೆ ನೀವು ಕಾಲ್ನ ಮಾಡೋದಕ್ಕೆ ಹೋದ್ರಿ ಅಂತ ಅಂದ್ರೆ ಅಲ್ಲೂ ಕೂಡ ಅನಿಮೇಷನ್ ಎಫೆಕ್ಟ್ಗಳು ಕಂಪ್ಲೀಟ್ ಆಗಿ ಚೇಂಜ್ ಆಗಿರ್ತವೆ. ನೋಡ್ತಿರ್ಬೋದು ಇಲ್ಲಿ ಫೋಟೋ ಏನಾಗ್ತಿದೆ ಅಂದ್ರೆ ಅನಿಮೇಟ್ ಆಗ್ತಿದೆ. ಕೆಲವೊಂದು ಅಪ್ಡೇಟ್ಗಳು ನಮಗೆ ಖುಷಿ ಬರುತ್ತೆ, ಅಂದ್ರೆ ಅದು ಇಷ್ಟ ಆಗುತ್ತೆ, ಬಟ್ ಕೆಲವೊಂದು ಅಪ್ಡೇಟ್ಗಳು ನಮ್ಗೆ ಇಷ್ಟ ಆಗಲ್ಲ. ಈ ಒಂದು ಅಪ್ಡೇಟ್ ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ. ಸೊ ಇದನ್ನ ನೀವು ಯಾವ ರೀತಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬೇಕು, ಓಲ್ಡ್ ವರ್ಷನ್ಗೆ ನಾವು ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಯಾಕೆಂದ್ರೆ ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್ ಫಸ್ಟ್ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ಅನ್ನ ನೀವು ಓಪನ್ ಮಾಡ್ಬೇಕಾಗತ್ತೆ. ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ನೋಡ್ತಿರ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ನಿಮ್ಗೆ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಗಳು ಅಪ್ಡೇಟ್ ಆಗೋದಕ್ಕೆ ತೋರಿಸುತ್ತೆ. ನೀವು ಯಾವ್ದನ್ನು ಕೂಡ ಅಪ್ಡೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಟಾಪ್ ಅಲ್ಲಿ ಸರ್ಚ್ ಆಪ್ ಅಂಡ್ ಗೇಮ್ಸ್ ಅಂತ ಒಂದು ಆಪ್ಷನ್ ನಿಮ್ಗೆ ಸಿಗುತ್ತೆ. ಸರ್ಚ್ ಬಟನ್ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೋನ್ ಅಂತ ಸರ್ಚ್ ಮಾಡ್ಬೇಕಾಗತ್ತೆ. PHONE ಅಂತ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಟೈಪ್ ಮಾಡ್ಬೇಕಾಗತ್ತೆ. ಟೈಪ್ ಮಾಡಿದ ನಂತರ ನೆಕ್ಸ್ಟ್ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಸರ್ಚ್ ಬಟನ್ ಇರುತ್ತಲ್ಲ, ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತೆ ಫೋನ್ ಬೈ ಗೂಗಲ್ ಅಂತ ಅಂದ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಟಾಪ್ ಅಲ್ಲಿ ರೈಟ್ ಸೈಡ್ ಅಲ್ಲಿ 3 ಡಾಟೆಡ್ ಲೈನ್ ಇರುತ್ತೆ. ಈ ಒಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನೇಬಲ್ಡ್ ಆಟೋ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರಲ್ಲಿ ಏನಾದ್ರು ಟಿಕ್ ಮಾರ್ಕ್ ಇನೇಬಲ್ ಆಗಿತ್ತು ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅದನ್ನ ಅನ್ಟಿಕ್ ಮಾಡ್ಬೇಕಾಗತ್ತೆ. ನೋಡ್ತಿರ್ಬೋದು, ಎರಡನೇ ಸರಿ ಚೆಕ್ ಮಾಡ್ಕೊಳ್ಳಿ. ಇನೇಬಲ್ ಆಟೋ ಅಪ್ಡೇಟ್ ಈ ರೀತಿ ಇರಬೇಕು, ಟಿಕ್ ಆಗಿರಬಾರ್ದು. ಓಕೆನಾ? ಟಿಕ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ನಿಮ್ಗೆ ಸಿಗುತ್ತೆ. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಆಪ್ ಏನು ಅನ್ಇನ್ಸ್ಟಾಲ್ ಆಗಿದ್ರೆ ಜಸ್ಟ್ ಆ ಒಂದು ನ್ಯೂ ವರ್ಷನ್ ಅಪ್ಡೇಟ್ ಏನ್ ಬಂದಿದೆ ಅದು ಮಾತ್ರ ಅನ್ಇನ್ಸ್ಟಾಲ್ ಆಗುತ್ತೆ. ಓಕೆನಾ? ನೋಡ್ತಿರ್ಬೋದು, ಇದು ಅಪ್ಡೇಟ್ ಅಂತ ಕೇಳ್ತೀನಿ, ನೀವು ಅಪ್ಡೇಟ್ ಕೊಡೋದಕ್ಕೆ ಹೋಗ್ಬೇಡಿ. ಮತ್ತೆ ಚೆಕ್ ಮಾಡ್ಕೊಳ್ಳಿ, ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ಲಿ ಅಪ್ಡೇಟ್ ಏನಾದ್ರು ಅದು ಇನೇಬಲ್ ಆಗಿದೆಯಾ ಆಫ್ ಅಲ್ಲೇ ಇದೆಯಾ ಅಂತ ಅನ್ಬಿಟ್ಟು. ನಂತರದ್ದು ಇವಾಗ ಜಸ್ಟ್ ಆಫ್ ಮಾಡಿದೀನಿ, ಸೊ ಆಫ್ ಅಲ್ಲೇ ಇದೆ. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಡೈಲರ್ ಪ್ಯಾಡ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ರೆ ನೋಡ್ತಿರ್ಬೋದು ನಿಮ್ಗೆ ಮೊದಲು ಓಲ್ಡ್ ವರ್ಷನ್ ಡೈಲರ್ ಪ್ಯಾಡ್ ಯಾವ ರೀತಿ ಇತ್ತೋ ಅದೇ ರೀತಿ ಇದೆ. ನೋಡ್ತಿರೋ ಕಾಲ್ ಲಾಗ್ ಆಗಿರ್ಬೋದು, ಮತ್ತೆ ನೀವು ಕಾಂಟ್ಯಾಕ್ಟ್ ಗೆ ಹೋಗಿ ಕಾಂಟ್ಯಾಕ್ಟ್ಸ್ ನ ನೀವು ನೋಡ್ತೀನಿ ಅಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಕೂಡ ನಿಮ್ಗೆ ಸಿಗುತ್ತೆ. ಈ ರೀತಿ ನೀವೇನ್ ಮಾಡಬಹುದು ಅಂದ್ರೆ ತುಂಬಾನೇ ಈಸಿಯಾಗಿ ನಿಮ್ಮ ಒಂದು ನ್ಯೂ ವರ್ಷನ್ ಗೆ ಅಪ್ಡೇಟ್ ಆಗಿರುವಂತಹ ಡೈಲರ್ ಪ್ಯಾಡ್ ಅನ್ನ ನಿಮ್ಮ ಒಂದು ಓಲ್ಡ್ ವರ್ಷನ್ ಮೊದ್ಲೇನಿತ್ತು ಅದಕ್ಕೆ ನೀವು ಕನ್ವರ್ಟ್ ಮಾಡ್ಕೊಬಹುದು. ಗೈಸ್ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್. ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.